ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕೆಂದ್ರೆ ಯಾರ್ಯಾರಿಗೆ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು, ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಕಡೆ ತನಕ ಸ್ಕಿಪ್ ಮಾಡ್ತೀವಿ ವಿಡಿಯೋ ನೋಡಿ. ಆದಷ್ಟು ನಿಮಗೆ ಗೊತ್ತಿರೋ ಯಾರ್ಯಾರ ಮಕ್ಕಳಿದ್ದಾರೆ ನ್ಯೂ ಮಾಮಿಸ್ಗೆ ಅವ್ರಿಗೆಲ್ಲರೂ ಈ ವಿಡಿಯೋನ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ಮಕ್ಕಳನ್ನ ನಾವು ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರು ಕೆಲವೊಂದು ಟೈಮು ಮಕ್ಕಳು ಆಟ ಆಡೋಕ್ಕೆ ಓಡೋಗುವಾಗ ಮತ್ತು ಆಟ ಆಡುವಾಗ ಬೀಳೋದು ಎಲ್ಲ ಮಾಡ್ತಾರೆ. ಅದು ಅಲ್ಲದೆ ಮೂರು ದಾರಿ ಕೂಡಿದತ್ತ ಮಕ್ಕಳು ಬೀಳಬಾರ್ದು ಅಂತ ಇರುತ್ತೆ. ಅದೇ ರೀತಿ ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ ಅಂದರೆ ಆ ಜಾಗದಲ್ಲಿ ಮಕ್ಕಳು ಬಿದ್ದರೆ ಬೀಳಂತ ಕೂಡ ಆಗುತ್ತೆ. ಮಕ್ಕಳು ಎಲ್ಲೆಲ್ಲಿ ಬೀಳ್ತಾವೋ ಅಲ್ಲೆಲ್ಲ ನಾವು ಅಕ್ಕಿ ನೀರು ಉಳಿಸ್ಬಿಟ್ಟು ನೀರೆಲ್ಲ ಒಂದು ಚಂಬಲ್ ನೀರು ಕೂಡ ಹಾಕಿರ್ತೀವಿ. ಕೆಲವೊಂದು ಟೈಮ್ ಅದು ಮಾಡಿದ್ರೂ ಮಕ್ಕಳಿಗೆ ಏನು ವಾಸಿ ಆಗಲ್ಲ, ಬಿದ್ದು ಸ್ವಲ್ಪ ದಿನಕ್ಕೆ ಜ್ವರ ಬರೋದು ಈ ರೀತಿ ಎಲ್ಲ ಆಗುತ್ತೆ. ಅದಕ್ಕೇ ಮಕ್ಕಳಿಗೋಸ್ಕರನೇ ಆಗಿನ ಕಾಲದಿಂದನೇ ಅಂದರೆ ನಮ್ಮ ಅಜ್ಜಿ ಕಾಲದಿಂದ ಅಂದರೆ ನಮ್ಮವ್ವ ಕಾಲದಿಂದನೂ ಅವರು ಬೀಳು ಅಂತ ತಕ್ಕೊಂಬಂದಿದ್ದಾರೆ. ಅದನ್ನು ನಮ್ಮ ಅಜ್ಜಿ ಇವತ್ತು ತೆಗಿತಾ ಇದ್ದೆ ನನ್ನ ಮಗಗೆ. ಅದಕ್ಕೆ ನಾನು ಜನರಿಗೆ ಹೆಲ್ಪ್ ಆಗುತ್ತೆ ಕೆಲವೊಂದಿಷ್ಟು ಜನರಿಗೆ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಏನಪ್ಪ ಅಂದರೆ ಒಂದು ಮರದಲ್ಲಿ ಈ ರೀತಿ ಮಕ್ಕಳನ್ನ ಬಾಗಿಲಲ್ಲಿ ಕೂರಿಸ್ಕೊಂಡ್ಬಿಟ್ಟು ಈ ರೀತಿ ₹1 ಕಾಯನ್ನು, ತೊಗರಿಬೇಳೆ, ರಾಗಿ, ಸಕ್ಕರೆ, ಬೆಲ್ಲ, ಆಮೇಲೆ ಸಾಂಬಾರು ಪುಡಿ, ಅಕ್ಕಿ, ಎಲೆ, ಅಡಿಕೆ, ಒಂದು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ನಿಮಗೆ ಏನೇನಾಗುತ್ತೋ 12 ಥರದ ಈ ರೀತಿ ಮಕ್ಕಳಿಗೆ ನಾವು ಅಡುಗೆಗೆ ಏನೇನು ಬಳಸ್ತೀವಿ ಅದನ್ನೆಲ್ಲ ಈ ರೀತಿ ಒಂದು ಮರದಲ್ಲಿ ತೊಗೊಂಡ್ಬಿಟ್ಟು ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಆ ಬಟ್ಟೆಗೆ ಇದನ್ನೆಲ್ಲ ಪೂಜೆ ಮಾಡಿಬಿಟ್ಟು ಈ ರೀತಿ ಒಂದು ವೈಟ್ ಬಟ್ಟೆ ತೊಗೊಂಡ್ಬಿಟ್ಟು ನೀವು ನನ್ನ ಮಗನಿಗೆ ಬಿದ್ದಿರೋದೆಲ್ಲ ಕಡಿಮೆ ಆಗಲಿ, ವಾಸಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಈ ರೀತಿ ಪೂಜೆ ಮಾಡಿಬಿಟ್ಟು ಇದನ್ನು ಒಂದೊಂದೇ ಆಗಿ ನಮ್ಮ ಕೈಲಿ ನುಳ್ಸಿ ಅದಕ್ಕೆ ಹಾಕಬೇಕು. ಆ ವೈಟ್ ಬಟ್ಟೆಗೆ ಹಾಕ್ಬಿಟ್ಟು 3 ಸಲ ನುಳ್ಸಿದ್ದೆಲ್ಲ ಆದಮೇಲೆ ನೋಡಿ ನಮ್ಮ ಅಜ್ಜಿಯವ್ರು ಮಾಡ್ತಾಯಿದ್ದಾರೆ. ಈ ರೀತಿ ನುಳ್ಸ್ಬಿಟ್ಟು ಹಾಕ್ಬಿಟ್ಟು ಮಕ್ಕಳಿಗೆ ನುಳ್ಸಿ 3 ಸಲ ಹಾಕಬೇಕು. ಅಂದರೆ 3 ಸಲಿಗೆ ಮುಕ್ತಾಯ ಆಗಬೇಕು. ಮಾಡಿಬಿಟ್ಟು ಬಟ್ಟೆನ ಕಟ್ಬಿಟ್ಟು ತಗೊಂಡೋಗಿ ಎಕ್ಕದ ಗಿಡಕ್ಕೆ ಬರಬೇಕು. ಬಂದರೆ ಅದು ಬೀಳು ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ನಾವು ಮೊದಲಿಂದ ನಮ್ಮ ಪಾಪುಗೆ ಇದೇ ರೀತಿ ನಾವು ಮಾಡ್ಕೊಂಬಂದಿರೋದು. ನೋಡಿ, ಮಕ್ಕಳಿಗೆ ಈ ರೀತಿ ಆದರೆ ಬೀಳಾದರೆ ಜ್ವರ ಬಿಟ್ಟು ಬರ್ತಾ ಇರ್ತವೆ. ಬಾಲಗ್ರಹ ಆದರೂ ಕೂಡ ಜ್ವರ ಬಿಟ್ಟು ಬರ್ತಿರ್ತವೆ. ಮಕ್ಕಳು ತುಟಿಯೆಲ್ಲ ಕಂಡಂಗೆ ಆಗಿರುತ್ತೆ, ಒಣಕೊಂಡಂಗೆ, ಕಣ್ರೆಪ್ಪೆ ಎಲ್ಲ ಉದ್ದ ಆಗಿರುತ್ತೆ. ನೋಡಿ, ಈ ರೀತಿ ನನ್ನ ಮಗಗೆ ನುಳ್ಸಿ ಹಾಕ್ತಾಯಿದ್ದೆ ನಮ್ಮ ಅಜ್ಜಿ. ಈ ರೀತಿ ನುಳ್ಸಿ ಹಾಕಬೇಕು. ನನ್ನ ಮಗಗಂತೂ ಸಿಕ್ಕಾಪಟ್ಟೆ ಜ್ವರ, ಬಿದ್ದುಬಿಟ್ರು ಎಲ್ಲಿ ಮಕ್ಕಳು ಯಾವಾಗ ಬೀಳ್ತಾರೆ ಅಂತಲೇ ಗೊತ್ತಾಗಲ್ಲ ನಮಗೆ ಕೆಲವೊಂದು ಟೈಮು. ಆ ಟೈಮಲ್ಲಿ ಈ ರೀತಿ ಬೀಳಾಗ್ಬಿಡುತ್ತೆ. ಬೀಳಾದ್ರೂ ಕಷ್ಟ. ಈ ರೀತಿ ಮಾಡಿಬಿಟ್ಟು ಎಕ್ಕದ ಗಿಡಕ್ಕೆ ತಗೊಂಡೋಗಿ ಇದನ್ನು ಬರಬೇಕು. ಇದೆಲ್ಲ ಕಟ್ಟಾದ್ಮೇಲೆ ಮಕ್ಕಳಿಗೆ ಅವರು ಬೀಳೋ ಥರ ನೀರನ್ನ ಹಾಕ್ಬಿಟ್ಟು ಈ ರೀತಿ ಕಟ್ಬಿಟ್ಟು ಎಕ್ಕದ ಗಿಡಕ್ಕೆ ಹೋಗಿ ಕಟ್ಟಿ ಬಂದರೆ ಒಳ್ಳೆಯದಾಗುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಗೊತ್ತಿತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಮಗಗೆ ಈ ರೀತಿ ಮಾಡೋದು ನಮ್ಮ ಅಜ್ಜಿ. ಅದರಿಂದ ನಿಮಗೂ ಏನಾದರೂ ಯೂಸ್ಫುಲ್ ಆಗ್ಬೋದು ಅಂತ ನಾನು ಹೇಳ್ತಾಯಿದ್ದೀನಿ. ಮಕ್ಕಳು ವಿಚಾರದಲ್ಲಿ ಯಾವುದೇ ರೀತಿ ಯಾವತ್ತೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.